ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಆ್ಯಕ್ಚುಲಿ ಶ್ರೀರಾಮನವಮಿ ಹಬ್ಬಕ್ಕೆ ಊರಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಅವತ್ತಿನ ದಿವಸದ ವ್ಲಾಗು. ಪಾಪು ಎಕ್ಸೈಟ್ಮೆಂಟನ್ನು ನಾನು ಕ್ಯಾಪ್ಚರ್ ಮಾಡಲಿಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಉಪ್ಪಿಟ್ಟು ಮಾಡಿದ್ದೀನಿ ಬೆಳಗ್ಗೆ ತಿಂಡಿಗೆ. ಬೇಗ ತುಂಬ ಬಿಸಿಲಾಗುತ್ತೆ ಅಲ್ವಾ ಪಾಪು ಕರ್ಕೊಂಡು ಹೋಗಲಿಕ್ಕೆ ಅಂತ ನಾನು ಬೇಗ ತಿಂಡಿ ಅಡುಗೆ ಎಲ್ಲ ಮಾಡಿದ್ದೀನಿ. 2-3 ಡೇಸ್ಗಾಗೋಷ್ಟು ಸ್ವಲ್ಪ ಸಾಂಬಾರು ಏನಾದರೂ ಚಿಕ್ಕ ಪುಟ್ಟ ಮಾಡಿಟ್ಟೋದ್ರೆ ಅವರಿಗೆ ಈಸಿ ಆಗುತ್ತೆ. ನಾವಿಬ್ಬರು ಊರಿಗೆ ಹೋಗ್ತಿದ್ದೀವಲ್ವ, ಹಾಗಾಗಿ ನೋಡಿ ಅವಳು ತುಂಬಾ ಖುಷಿ ಇದ್ದಾಳೆ, ಹಾಯ್ ಮಾಡ್ತಿದ್ದಾಳೆ. ಊರಿಗೆ ಹೋಗೋ ಎಕ್ಸೈಟ್ಮೆಂಟ್, ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತಿದ್ದಾಳೆ ವಿಡಿಯೋದಲ್ಲಿ. ನೋಡಿ, ಫೈನಲಿ ಇಬ್ಬರದು ಪ್ಯಾಕಿಂಗ್ ಆಯಿತು. ಹೊರಡೋ ಟೈಮು ಇಬ್ಬರು ಹೊರಡೋಣ. ಮತ್ತು ಹಬ್ಬ ಮುಗಿಸ್ಕೊಂಡ ತಕ್ಷಣ ನಾಗಮಣಿ ಶ್ರೀಮಂತ ಬೇರೆ ಇದೆ. ಶ್ರೀಮಂತಕ್ಕೆ ನಾನು ಸ್ಯಾರಿ ಕುಚ್ಚು, ಸ್ಯಾರಿದು ಬ್ಲೌಸು ಎಲ್ಲ ನಾನು ಇಲ್ಲೇ ಸ್ಟಿಚಿಗೆ ಕೊಟ್ಟಿರೋದು. ಹಬ್ಬ ಮುಗಿಸ್ಕೊಂಡು ಬಂದು ನಾನು ಒಬ್ಬಳೇ ಬಂದು ಸ್ಯಾರಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ಸದ್ಯಕ್ಕೆ ಹಬ್ಬ ಇಲ್ಲೇ ಮಾಡಿದ್ವಿ, ಯುಗಾದಿ ಹಬ್ಬ, ಹಾಗಾಗಿ ಶ್ರೀರಾಮನವಮಿ ಊರಲ್ಲಿ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ನೋಡಿ, ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಬ್ಬರು. ಬಸ್ಸಲ್ಲಿ ನವರಂಗ್ ಹೋಗಿ ಅಲ್ಲಿ ಬಸ್ಸಲ್ಲಿ ಹೋಗ್ಬೇಕಲ್ವ, ಹಾಗಾಗಿ ಫುಲ್ಲು ಖುಷಿಯಾಗಿದ್ದಾಳೆ. ಯಾವಾಗ ನಾನು ಕ್ಯಾಪ್ಚರ್ ಮಾಡ್ಲಿಕ್ಕೆ ಹೋದರೂ ಬಾಯ್ ಮಾಡ್ತಿದ್ದಾಳೆ, ಖುಷಿಯಾಗಿ ಫೀಲ್ ಆಗ್ತಿದ್ದಾಳೆ. ನೋಡಿ, ಫೈನಲಿ ಬಸ್ ಸ್ಟಾಪಿಗೆ ಬಂದ್ವಿ. ಆದರೆ ತುಂಬ ಹೊತ್ತು ಬಸ್ಗೆ ವೆಯ್ಟ್ ಮಾಡಿದ್ದಾಯಿತು. ಯಾವಾಗ ಬಂದರೂ ಬಸ್ ಸಿಗೋದು ಆ್ಯಕ್ಚುಲಿ ಒಂದು ಹಾಫ್ ಆನ್ ಅವರ್ ಆದರೂ ವೆಯ್ಟ್ ಮಾಡಿದ್ರೆ ಬಂದುಬಿಡೋದು. ಈ ಸತಿ ಮಾತ್ರ ಲೇಟ್ ಆಯಿತು. ನೋಡೋಣ, ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪು ಫುಲ್ಲು ಬಸ್ ಬರಲಿಲ್ಲ, ಯಾವಾಗ ಊರಿಗೆ ಹೋಗೋದು ಅಂತ ಕೇಳ್ತಾನೆ ಇದ್ದಾಳೆ. ಫೈನಲಿ ಬಸ್ ಬಂತು, ಹತ್ಕೊಂಡು ಹೊರಟ್ವಿ. ಬಸ್ ಬೇರೆ ಫುಲ್ಲು ರಶ್ಶು. ಇವಾಗ ಹಾಲಿಡೇಸ್ ಅಲ್ವಾ, ಎಲ್ಲ ಬಸ್ಸು ರಶ್ ಇರುತ್ತೆ. ಆದರೆ ನಮಗೆ ಸೀಟ್ ಸಿಕ್ತು, ಹಾಗಾಗಿ ಕೂತ್ವಿ. ಪಾಪು ಫುಲ್ಲು ಇನ್ನೇನು ಬೆಂಗಳೂರು ಬಿಡ್ತಾ ಇದ್ದೀವಿ, ಬೆಂಗಳೂರು ಹೋಯ್ತಾ, ಊರು ಬಂತಾ ಅಂತಲೇ ಕೇಳ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಾನು ಮಲಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ. ತುಂಬ ಶೆಕೆ, ಬಿಸಿಲು. ನೋಡಿ ಎಷ್ಟು ಬೇಗ ಬಿಸಿಲು ತುಂಬ ಜಾಸ್ತಿ ಆಗುತ್ತೆ ಅಂದರೆ. ಈಗ ಬೇರೆ ನಾವು ಹೋಗೋ ಸೈಡೆಲ್ಲ ಫುಲ್ಲು ಬೆಟ್ಟ ಗುಡ್ಡಗಳಲ್ವ, ಹಾಗಾಗಿ ತುಂಬಾ ಬಿಸಿಲು, ಬಿಸಿ ಗಾಳಿ ಬರ್ತಾ ಇರುತ್ತೆ, ತಣ್ಣ ಗಾಳಿನೇ ಬರೋದಿಲ್ಲ. ಹಾಗಾಗಿ ಪಾಪನ ಸ್ವಲ್ಪ ಹೊತ್ತು ಮಲಗಿಸ್ದೆ. ಸುಮ್ಮನೆ ತಲೆ ತಿಂತಾಳೆ ಊರು ಅಂತ, ಹಾಗಾಗಿ ಮಲಗಿ ಬೇಗ ಇದ್ಲು. ಯಾಕೆಂದರೆ ತುಂಬ ರಶ್ ಇತ್ತಲ್ವ, ಹಾಗಾಗಿ ಸೌಂಡ್ ಇರೋದ್ರಿಂದ ಎದ್ಬಿಟ್ಲು. ಬೇಗ ಇದ್ದು ಈ ರೀತಿ ಕೂಸುಮರಿ ಆಡ್ಕೊಂಡು ಊರು ಬಂತಾ ಅಂತಲೇ ಇದ್ದಾಳೆ. ನಾನು ಬರ್ತಾಯಿದ್ದೆ, ಇನ್ನೇನು ಬರ್ತಿದೆ ಅಂತಿದ್ದೀನಿ. ನಮ್ಮೂರ ಹತ್ರ ಬೆಟ್ಟ ಇರೋದ್ರಿಂದ ನೋಡಿದ ಬೆಟ್ಟನೆಲ್ಲ ನಮ್ಮೂರು ಅಂತ ಇರೋಳು. ಫೈನಲಿ ಅವ್ರ ದೊಡ್ಡಪ್ಪ ಮತ್ತು ಲಹಾರಿ ಇಬ್ಬರು ಬಂದರು ಪಿಕಪ್ ಮಾಡಲಿಕ್ಕೆ. ಫುಲ್ಲು ಖುಷಿಯಾಗಿಬಿಟ್ಲು. ಲಹಾರಿ ಸಿಕ್ಕಿದ್ಲು ಅಂದಿದ್ದ ತಕ್ಷಣ ಫುಲ್ಲು ಖುಷಿ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಇಬ್ಬರು. ಫುಲ್ಲು ಕಾರಲ್ಲಿ ಫ್ರಂಟ್ ಸೀಟಲ್ಲಿ ನಾವೇ ಕೂರಬೇಕಿಬ್ರು ಅಂತ ಈ ರೀತಿ ಆಟ ಆಡ್ಕೊಂಡು ಕೂತಿದ್ದಾರೆ. ಫುಲ್ಲು ಹ್ಯಾಪಿ, ಫುಲ್ಲು ಹಗ್ ಮಾಡೋದು, ಮಾತಾಡೋದು, ಒಂಥರ ಖುಷಿಯಾಗಿ ಫೀಲ್ ಆದ್ಲು. ಯಾಕೆಂದರೆ ತುಂಬ ದಿವಸಕ್ಕೆ ಮೀಟ್ ಆಗ್ತಾರೆ ಅಲ್ವಾ ಮಕ್ಕಳೇ. ಹಾಗೆ ಸ್ವಲ್ಪ ದಿವಸ ಗ್ಯಾಪ್ ಬಂದರೆ ಮಧ್ಯದಲ್ಲಿ ಅವರು ತುಂಬಾ ಮಿಸ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾರೆ. ನಾನು ಹಾಗಾಗಿನೇ ಕರ್ಕೊಂಬಂದಿದ್ದೆ. ಏಕೆಂದರೆ ಸ್ಕೂಲ್ ಅಂತ ಸ್ಟಾರ್ಟ್ ಆದರೆ ಮಧ್ಯದಲ್ಲೆಲ್ಲ ಬರಲಿಕ್ಕಾಗೋದಿಲ್ಲ, ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೂ ಆಗೋಲ್ಲ. ಹಾಗಾಗಿ ರಜೆ ಇದ್ರೂ ಏನಾದರೂ ಆ್ಯಕ್ಟಿವಿಟೀಸ್ಗೆ ಹಾಕೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಪಾಪ ಅಲ್ವಾ, ಅವಳು ವರ್ಷ ಪೂರ್ತಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನು ಊರಿಗೆ ಹೋಗೋಕ್ಕಾಗಲ್ಲ. ಊರಿನ ವಾತಾವರಣ, ಲಹರಿನ ಮಿಸ್ ಮಾಡ್ಕೋತಾಳೆ, ನಮ್ಮ ಮನೆಯಲ್ಲಿ ಎಲ್ಲರೂ ಮಿಸ್ ಮಾಡ್ಕೋತಾಳೆ. ಹಾಗಾಗಿ ನಾನು ಸ್ವಲ್ಪ ದಿವಸ ಊರಲ್ಲೂ ಇರಲಿ ಅಂತ ಕರ್ಕೊಂಬಂದೆ. ನೋಡಿ, ಫುಲ್ಲು ಖುಷಿಯಾಗಿ ಆಟ ಆಡ್ತಾಯಿದ್ರು. ನಾನು ಫುಲ್ಲು ಹೊರಗಡೆ ಕ್ಯಾಪ್ಚರ್ ಮಾಡಿದೆ. ಈ ಎಲ್ಲ ಹೊಲಗಳೆಲ್ಲ ಫುಲ್ಲು ಡ್ರೈ, ಏಕೆಂದರೆ ಬೇಸಿಗೆ ಅಲ್ವಾ, ಹಾಗಾಗಿ ತೋಟಗಳು ಮಾತ್ರ ಇದೆ, ಗಿಡಗಳು, ಬೆಟ್ಟ, ಈ ರೀತಿ. ಈ ವಾತಾವರಣಕ್ಕೋಸ್ಕರನಾದರೂ ನಾವು ಊರಿಗೆ ಬರಬೇಕಷ್ಟೇ. ಆ ಖುಷಿಗೆ ನಾವು ಊರಿಗೆ ಬರೋದು. ಆಗಾಗ ಫೈನಲಿ ಮನೆಗೆ ಬಂದ್ವಿ. ಇಬ್ಬರು ಫುಲ್ಲು ಖುಷಿ. ಊಟ ಬೇಡ, ಏನೂ ಬೇಡ ಇವಾಗ ಇಬ್ಬರಿಗೂ. ಫುಲ್ಲು ಆಟ ಆಡ್ಕೊಂಡು ಇರ್ತಾರೆ. ಮತ್ತು ನಮ್ಮ ಮನೆ ಹತ್ರ ಒಂದು ಸೀಬೆಕಾಯಿ ಗಿಡ ಇದೆ. ಸೀಬೆಕಾಯಿ ತಿನ್ಕೊಂಡು ಎಲ್ಲರೂ ಒಂದೊಂದು, ಯಾಕೆಂದರೆ ನಮಗೂ ಹೊಟ್ಟೆ ಹಸಿವಿತ್ತಲ್ವ, ಹಾಗಾಗಿ ಮೂವರು ಒಂದೊಂದು ಸೀಬೆಕಾಯಿ ಕಿತ್ಕೊಂಡು ತಿನ್ಕೊಂಡು ಆಟ ಆಡ್ಕೊಂಡಿದ್ವಿ. ಇವಾಗ ಅವ್ರ ದೊಡ್ಡಮ್ಮ ಎಲ್ಲೋ ಹೊರಗಡೆ ಹೋಗಿದ್ರು, ಬರ್ತಾ ಇದ್ದಾರೆ. ನೋಡಿ, ಅವ್ರ ದೊಡ್ಡಮ್ಮನ ನೋಡಿಕೊಂಡು ಕಿರ್ಚ್ಕೊಂಡು ಮಾತಾಡ್ಸ್ಕೊಂಡು ರೋಡ್ ಹತ್ರನೂ ಹೋಗ್ತಿದ್ದಾರೆ. ಫುಲ್ಲು ಖುಷಿ ದೊಡ್ಡಮ್ಮನ ನೋಡಿದ ತಕ್ಷಣ ಮೇಡಮ್ ಅವರು. ಅಲ್ಲಿಂದ ನಾನು ರೋಡ್ ಹತ್ರ ಹೋಗಬಾರ್ದು ಅಂದಿದ್ದಕ್ಕೆ
ವೆಯ್ಟ್ ಮಾಡ್ತಿದ್ದಾರಲ್ಲಿ. ಎಲ್ಲರೂ ನನ್ನ ತಮ್ಮನ ಮದುವೆಲಿ ನೋಡಿದ್ದಲ್ವ, ತುಂಬ ದಿವಸ ಆಯಿತು, ಅಂದರೆ ತಿಂಗಳುಗಳಾಯಿತು. ಹಾಗಾಗಿ ಅವಳಿಗೆ ಸ್ವಲ್ಪ ಖುಷಿ. ಎಲ್ಲರ ಜೊತೆ ಫುಲ್ಲು ಖುಷಿಯಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಮತ್ತೆ ಸ್ಟಾರ್ಟ್ ಇವ್ರದ್ದು ಆಟಗಳು. ಮಣ್ಣಲ್ಲಿ ಆಟ ಆಡ್ಕೊಂಡು ಕೂರೋದು, ಇಷ್ಟೇ ಇವ್ರ ಕೆಲಸ. ಮಣ್ಣು ಮತ್ತು ಗಿಡಗಳು, ಏನೇನೋ ಆಟಗಳು ನೋಡಿ. ಮನೇಲಿ ಇಷ್ಟು ಆಟ ಸಾಮಾನೆಲ್ಲ ಸುರ್ಕೊಂಡು ಅಲ್ಲಿ ಇಲ್ಲಿ ಎಲ್ಲ ಇಟ್ಟಾಡ್ಕೊಂಡು ಮಣ್ಣಲ್ಲಿ ಆಟ ಆಡೋಕೆ ಹೋಗೋದು, ಇವ್ರದ್ದು ಇದೇ ಕೆಲಸ. ನಾನು ಆ್ಯಕ್ಚುಲಿ ನಾಗಮಣಿ ಶ್ರೀಮಂತದ ಸ್ಯಾರಿಗೆ ಕುಚ್ಚಾಕ್ತಾ ಇದ್ದೆ. ಕುಚ್ಚಾಕೋ ಟೈಮ್ಗೂ ಬಂದ್ಬಿಟ್ಟು ತಲೆ ತಿನ್ನೋದು ಇವರಿಬ್ಬರು ನೋಡಿ. ಆಟ ಆಡ್ಕೊಂಡು ನನ್ನ ಹತ್ರ ಬಂದು ತಲೆ ತಿನ್ನೋದು. ನನಗೆ ಆ್ಯಕ್ಚುಲಿ ಟೈಮ್ ಇರಲಿಲ್ಲ. ಗುರುವಾರ ಫಂಕ್ಷನ್ ಇರೋದ್ರಿಂದ ನನಗೆ ಟೈಮ್ ಇಲ್ಲದೆ ಇರೋದಕ್ಕೆ ಒಂದು ದಿವಸ ಈ ಥರ ಸಿಂಪಲ್ ಕ್ರೋಶ ಹಾಕಿ ನಾನು ಕುಚ್ಚಾಕೊಳ್ಳೋಣ ಅಂತ ಕ್ರೋಶ ಹಾಕ್ತಾಯಿದ್ದೀನಿ. ಊರಿಗೆ ತೊಗೊಂಡೋದೆ ಆ್ಯಕ್ಚುಲಿ ಕ್ರೋಶ ಹಾಕೋಣ ಅಂತ. ಅಲ್ಲೇ ಆದರೆ ಕುಚ್ಚು ಹಾಕೋಣ, ಇಲ್ಲಾಂದರೆ ನಾನು ಬ್ಲೌಸು ಅದೆಲ್ಲ ಕಲೆಕ್ಟ್ ಮಾಡೋಕ್ಕೆ ಬರ್ತೀನಲ್ವ, ಆಗ ತೊಗೊಳ್ಳೋಣ ಅಂದರೆ ಆಗ ಬೇಕಿದ್ರೆ ಒಂದು ದಿವಸದಲ್ಲಿ ಮನೆಯಲ್ಲಿ ಹಾಕ್ಕೊಂಡು ಹೋಗೋಣ ಬೆಂಗಳೂರಲ್ಲಿ ಅಂದ್ಕೊಂಡೆ. ಏಕೆಂದರೆ ಪಾಪು ಇದ್ದರೆ ಹಾಕೋಕ್ಕೆ ಸ್ವಲ್ಪ ಕಷ್ಟ, ಅವಳು ತೀಟೆ ಮಾಡ್ತಿರ್ತಾಳೆ. ಟೈಮ್ ಟು ಟೈಮ್ ಅವಳಿಗೆ ನಾನು ನೋಡ್ಕೊತಾ ಇರಬೇಕು. ಹಾಗಾಗಿ ನಾನು ಒಬ್ಬಳೇ ಬರ್ತಿದ್ದೀನಲ್ವ ಬೆಂಗಳೂರಿಗೆ ವಾಪಸ್ಸು. ಹಾಗಾಗಿ ನಾನು ಆ ಟೈಮಲ್ಲಿ ಹಾಕ್ಕೊಂಡು ಊರಿಗೆ ತೊಗೊಂಡೋಗೋಣ ಅಂದ್ಕೊಂಡು ಈ ರೀತಿ ಪ್ಲ್ಯಾನ್ ಮಾಡಿದೆ. ಫೈನಲಿ ನಂದು ಕ್ರೋಶ ಅಂದರೆ ಸ್ಯಾರಿ ಕುಚ್ಚಾಕೋದು ಕ್ರೋಶ ಅದು ಪೂರ್ತಿ ಮುಗೀತು. ನಮ್ಮ ಅಕ್ಕ ಅಡುಗೆ ಮಾಡಿದ್ಲು ಪಾಪ. ಅಡುಗೆ ಬೇಗ ಮಾಡಿಬಿಟ್ರು, ಯಾಕೆಂದರೆ ನಾವು ಊಟ ಮಾಡ್ಕೊಂಡು ಹೋಗಿರಲಿಲ್ಲ ಅಲ್ವಾ ಮಧ್ಯಾಹ್ನ. ಬೆಳಗ್ಗೆ ತಿಂಡಿ ತಿಂದಿದ್ದು, ಹಾಗಾಗಿ ಹೊಟ್ಟೆ ಹಸ್ತಿರುತ್ತೆ ಪಾಪಗೂ ನನಗೂ ಅಂತ ನಮ್ಮ ಅಕ್ಕ ಸ್ವಲ್ಪ ಬೇಗ ಅಡುಗೆ ಮಾಡಿದ್ರು. ಅನ್ನ ಮುದ್ದೆ ಸಾಂಬಾರು. ನಮಗೆ ಗೊತ್ತಲ್ಲ ಬಸ್ಸಾರು ಇಷ್ಟ, ಬಸ್ಸಾರು ಮಾಡ್ತಾಯಿದ್ರು. ಇವರಿಬ್ಬರು ಫುಲ್ಲು ಆಟ. ಇನ್ನು ಇವರಿಬ್ರದ್ದು ನಾವು ಅವ್ರ ಊರಿಗೆ ಹೋಗೋ ಗಂಟ ಬುಜ್ಜಿ ಬೆಂಗಳೂರು, ಇವಳು ಅವ್ರ ಊರಿಗೆ ಹೋಗೋ ತನಕ ಇವರಿಬ್ರದ್ದು ಇದೇ ಆಟ. ಮಣ್ಣು ಕಲ್ಲು ನೋಡಿ, ಕಲ್ಲುಗಳು ಜೋಡಿಸೋದು, ಎಲ್ಲೆಲ್ಲಿ ಇರುತ್ತೋ ಎಲ್ಲ ಹುಡ್ಕೊಂಬರೋದು, ಬರೀ ಇದೇ ಕೆಲಸ ಇವ್ರದ್ದು. ನಾವು ಹೋಗಲಿ ಆಟ ಆಡ್ಕೊಳ್ಳಿ ಪಾಪ, ಇನ್ನೇನು ಬೆಂಗಳೂರಲ್ಲಿ ಆಟ ಆಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಎಲ್ಲ ಆಟ ಆಡ್ಕೊಳ್ಳಿ, ಖುಷಿ ಎಂಜಾಯ್ ಮಾಡಲಿ ಅಂತ ನಾವು ಬಿಟ್ಬಿಡ್ತೀವಿ. ಏನು ಜಾಸ್ತಿ ಇದು ಮಾಡೋಕ್ಕೋಗಲ್ಲ. ಬಟ್ ಏನೂ ಸಿಕ್ಕಿದ್ರೆ ಅದು ಬಾಯಲ್ಲಿ ಹಾಕ್ಕೋಬಾರ್ದು ಅಂತ ಹೇಳ್ತೀವಿ ಅಷ್ಟೇ. ನೋಡಿ ಫೈನಲಿ ನಂದು ಪೂರ್ತಿ ಕ್ರೋಶದು ಮುಗ್ದಿದೆ. ಬೇಬಿ ಕುಚ್ಚಿಗೆ ಈ ರೀತಿ ಸಿಂಪಲ್ ಕ್ರೋಶ ಹಾಕ್ಕೊಂಡ್ರೆ ಸ್ಯಾರಿ ಹೋಲಾಗಲ್ಲ, ಹಾಳಾಗಲ್ಲ. ಅಂದರೆ ನಮಗೂ ಕುಚ್ಚಾಕ್ಲಿಕ್ಕೆ ಈಸಿ ಇರುತ್ತೆ, ತುಂಬ ಹತ್ರ ಕುಚ್ಗಳಿದಾಗಲ್ಲ ಅಂತ ನಾವು ಈ ಥರ ಸಿಂಪಲ್. ಇದು ಆ್ಯಕ್ಚುಲಿ ನನ್ನ ಫ್ರೆಂಡು ನನಗೆ ಕೊಟ್ಟಿದ್ದ ಪ್ಲ್ಯಾನ್, ಅದು ನನ್ನ ಪ್ಲ್ಯಾನ್ ಅಲ್ಲ ಇದು. ಮೊದಲೆಲ್ಲ ಬೇಬಿ ಕುಚ್ಚು ಅಂದರೆ ನಾರ್ಮಲ್ ಸ್ಯಾರಿಗೆ ಹಾಕ್ತಾಯಿದ್ದು. ಸೊ ಎಲ್ಲ ಮುಗೀತು, ಊಟನೂ ಆಯಿತು. ಫೈನಲಿ ನಾವು ಮಲಗಲಿಕ್ಕೆ ಮೇಲೆ ಟೆರೆಸ್ ಮೇಲೆ ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಬೇಗ ಮಲಗಿಬಿಡೋಣ, ಸುಸ್ತಾಗಿತ್ತಲ್ವ ಬಸ್ಸಲ್ಲಿ ಅಂತ ಬೇಗ ಮಲಗ್ಲಿಕ್ಕೆ ಬಂದಿದ್ದೀವಿ. ಬೇಗ ಮಲಗಿ ಬೇಗ ಎದ್ದೇಳ್ಬೇಕು ನಾವು. ನಮ್ಮೂರಲ್ಲಿ ನಾಳೆ ಅಂದರೆ ನೆಕ್ಸ್ಟ್ ಡೇ ಅಂದರೆ ಬೆಂಗಳೂರಲ್ಲಿ ಮಾಡಿದ ಶ್ರೀರಾಮನವಮಿ ಮುಂಚೆನೇ ಮುಗೀತು. ಅಲ್ಲಿ ಸ್ವಲ್ಪ ಲೇಟ್ ಇಟ್ಕೊಂಡಿದ್ದಾರೆ, ಹಾಗಾಗಿ ಹಬ್ಬ ಮಾಡಬೇಕಲ್ವ, ಹಾಗಾಗಿ. ಓಕೆ, ಬಾಯ್.